ನಮಸ್ಕಾರ ವೀಕ್ಷಕರೇ. ಕೇಂದ್ರ ಸರ್ಕಾರ ಜಾರಿ ಮಾಡಲು ಹೊರಟಿರುವಂತಹ 4 ಶ್ರಮ ಸಂಹಿತೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗ್ತಾ ಇದೆ. ಕಾರ್ಮಿಕರು ಸಾಕಷ್ಟು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ, ಮುಷ್ಕರಗಳನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಶ್ರಮ ಸಂಹಿತೆಗಳು ಜಾರಿ ಆಗಬಾರ್ದು ಎನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ನಿರಂತರವಾಗಿ ಅವರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಕಾರ್ಮಿಕರ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ 4 ಶ್ರಮ ಸಂಹಿತೆಗಳನ್ನು ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಯಾಕೆ ಕೇಂದ್ರ ಸರ್ಕಾರ ಕಾರ್ಮಿಕರು ಇಷ್ಟೊಂದು ವ್ಯಾಪಕವಾಗಿ ಪ್ರತಿಭಟನೆ ನಡೆಸಿದರೂ ಕೂಡ ಕನಿಷ್ಠ ಅವರ ಮಾತನ್ನು ಕೇಳಿಸ್ಕೊಳ್ಳದೆ ಯಾಕೆ ಈ ರೀತಿ ಶ್ರಮ ಸಂಹಿತೆ ನೀತಿಗಳನ್ನು ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ? ರಾಜ್ಯ ಸರ್ಕಾರಗಳು ಇದಕ್ಕೇನಾದರೂ ವಿರೋಧದ ರೀತಿಯೊಳಗಡೆ ಏನಾದರೂ ಪ್ರತಿರೋಧವನ್ನು ಒಡ್ಡಬಹುದಾ? ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಎಲ್ಲ ವಿಚಾರಗಳನ್ನು ನೊಟ್ಟಿಗೆ ಮಾತಾಡಲಿಕ್ಕೆ CITUನ ಅಖಿಲ ಭಾರತ ಕಾರ್ಯದರ್ಶಿಯಾಗಿರುವಂತಹ KN ಉಮೇಶ್ ಅವರಿದ್ದಾರೆ. KN ಉಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರ್ತಕ್ಕಂತಹ ಶ್ರಮ ಸಂಹಿತೆಗಳನ್ನು ವಿರೋಧಿಸಿ ಫೆಬ್ರವರಿ 12ನೇ ತಾರೀಕು ದೇಶವ್ಯಾಪಿ ಕಾರ್ಮಿಕರು ದೊಡ್ಡ ಮಟ್ಟದ ಮುಷ್ಕರವನ್ನು ನಡೆಸಿದರು. ಕಾರ್ಮಿಕರ ವಿರೋಧದ ನಡುವೆಯೂ ಈಗ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಆಗಲೇ ಶ್ರಮ ಸಂಹಿತೆಗಳನ್ನು ಜಾರಿ ಮಾಡಲಾಗಿದೆ. ಬಹುಶಃ ಇನ್ನೊಂದೆರಡು ದಿನದಲ್ಲಿ ಎಲ್ಲ ಕಡೆಗಳಲ್ಲೂ ಅದು ಜಾರಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಎನ್ನುವಂತಹ ಮಾಹಿತಿಗಳು ಓಡಾಡ್ತಾ ಇದ್ದಾವೆ. ಹಾಗಾಗಿ ಮೊದಲನೇ ಪ್ರತಿಕ್ರಿಯೆ ನಾನು ನಿಮ್ಮನ್ನು ಏನು ಅಂತ ಬಯಸ್ತಾ ಇದ್ದೀನಿ. ನೋಡಿ, ನವೆಂಬರ್ 21ನೇ ತಾರೀಕು ಕೇಂದ್ರ ಸರ್ಕಾರ 4 ಶ್ರಮ ಸಂಹಿತೆಗಳನ್ನೇನು ಈ ಕೇಂದ್ರ ಸರ್ಕಾರ 2019 ಮತ್ತು 2020ರಲ್ಲಿ ರೂಪಿಸಿ ಅಂಗೀಕರಿಸಿತ್ತು ಪಾರ್ಲಿಮೆಂಟಲ್ಲಿ, ಅವುಗಳನ್ನು ಜಾರಿ ಮಾಡಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡ್ತು. ಜೊತೆಗೆ ಏಪ್ರಿಲ್ 1ನೇ ತಾರೀಕಿಂದ ಈ ಶ್ರಮ ಸಂಹಿತೆಗಳಿಗೆ ನಿಯಮಾವಳಿಗಳನ್ನು ಕೂಡ ಅಂತಿಮಗೊಳಿಸಿ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಲಾಗುತ್ತೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಈ 5 ರಾಜ್ಯಗಳ ಚುನಾವಣೆ ಬಂತು. ಇವತ್ತು ಆ ಚುನಾವಣೆ ಮುಕ್ತಾಯ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಅವರು ಅದರ ಜಾರಿಯನ್ನು ಸ್ವಲ್ಪ ಮುಂದೂಡಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಇವತ್ತು ಚುನಾವಣೆ ಮುಗಿದ ತಕ್ಷಣ ಯಾವಾಗ ಬೇಕಾದರೂ ಈ ನಿಯಮಾವಳಿಗಳನ್ನು ಅವರ ಅಧಿಸೂಚನೆ ಹೊರಡಿಸಿ ಇಡೀ ದೇಶಾದ್ಯಂತ ಇದನ್ನು ಜಾರಿ ಮಾಡಿದ್ದೀವಿ ಅಂತ ಹೇಳ್ಬೋದು ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಸೊ ಇದಕ್ಕೆ ಆರಂಭದಿಂದಲೂ ಕೂಡ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ವಿರೋಧ ಮಾಡ್ತಾ ಬಂದಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು CITUವನ್ನು ಒಳಗೊಂಡಂತೆ ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ಇದನ್ನ ಪಾರ್ಲಿಮೆಂಟಲ್ಲಿ ಅಂಗೀಕರಿಸಕ್ಕೆ ಹೋಗುವಾಗಲೂ ವಿರೋಧ ಮಾಡಿದ್ವಿ, ಅಂಗೀಕರಿಸಿದ ನಂತರವೂ ವಿರೋಧ ಮಾಡಿದ್ವಿ. 2019 ಮತ್ತು 2020ರಿಂದ 2025 ನವೆಂಬರ್ವರೆಗೂ ಕೂಡ 5 ವರ್ಷಗಳ ಕಾಲ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾದಂಥ ಹೋರಾಟ, ಪ್ರತಿಭಟನೆ, ಪ್ರತಿರೋಧದ ಮೂಲಕ ಅದನ್ನು ತಡೆ ಹಿಡಿದಿದ್ವಿ. ಆದರೆ ಈಗ ಅಚಾನಕ್ಕಾಗಿ ಏಕಾಏಕಿ ಬಿಹಾರಲ್ಲಿ ಚುನಾವಣೆ ಗೆದ್ದ ತಕ್ಷಣವೇ ಅವ್ರಿಗೊಂದು ವಿಶ್ವಾಸ ಬಂತು ಸರ್ಕಾರಕ್ಕೆ, ನಾವು ಇದನ್ನು ಜಾರಿ ಮಾಡ್ಬೋದು ಅಂತ. ಈಗ ಜಾರಿ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ, ಅಧಿಕೃತವಾಗಿ ಜಾರಿ ಆಗಿದೆ. ಆದರೆ ಅದು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಕಾನೂನು ಪ್ರಕಾರ ಅದಕ್ಕೆ ನಿಯಮಾವಳಿಗಳನ್ನು ರೂಪಿಸಬೇಕು. ನಿಯಮಾವಳಿಗಳನ್ನು ರೂಪಿಸಿದ್ದಾರೆ. ಆ ನಿಯಮಾವಳಿಗಳ ಅಧಿಸೂಚನೆಯನ್ನು ಹೊರಡಿಸಬೇಕು. ಅದಾದ ತಕ್ಷಣವೇ ಈಗ ಅನೇಕ ರಾಜ್ಯ ಸರ್ಕಾರಗಳು ಕೂಡ ಕರಡು ನಿಯಮಾವಳಿಗಳನ್ನು ರೂಪಿಸ್ಕೊಂಡಿದ್ದಾವೆ. ಆ ಕರಡು ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದ ತಕ್ಷಣವೇ ರಾಜ್ಯ ಸರ್ಕಾರಗಳು ಕೂಡ ಹೊರಡಿಸ್ಬಿಡ್ತಾವೆ ಎನ್ನುವಂಥ ಸಾಧ್ಯತೆಗಳು ಇವತ್ತಿದ್ದಾವೆ. ಇದರ ನಡುವೆ ಹರಿಯಾಣದಂಥ ಕಡೆ BJP ರಾಜ್ಯ ಸರ್ಕಾರ ಇರೋ ಕಡೆ ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ, ನಾವು ಈ ಶ್ರಮ ಸಂಹಿತೆಗಳಿಗೆ ನಿಯಮಾವಳಿಗಳನ್ನು ಕೂಡ ರೂಪಿಸಿ ನಾವು ಜಾರಿ ಮಾಡಿಬಿಟ್ಟಿದ್ದೀವಿ ಅಂತ. ಮೊನ್ನೆ ಏನು ಅವರು ಕನಿಷ್ಠ ವೇತನವನ್ನು ಕಾರ್ಮಿಕರ ಹೋರಾಟದ ಪರಿಣಾಮವಾಗಿ ಪರಿಷ್ಕರಣೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅದನ್ನು ಅವ್ರು ಹೇಳಿದ್ದಾರೆ ಅವರ ಅಧಿಸೂಚನೆಯಲ್ಲೇನೆ, ಇದನ್ನು ನಾವು ವೇತನ ಸಂಹಿತೆ 2019 ಏನಿದೆ ಅದರಡಿಯಲ್ಲಿರ್ತಕ್ಕಂಥ ನಿಯಮಗಳ ಅನುಸಾರವಾಗಿ ನಾವು ಇದನ್ನು ಪರಿಷ್ಕರಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಆ ಪರಿಷ್ಕರಣೆನೇ ಏನು ತೋರಿಸ್ತದೆ ಅಂದರೆ, ಆ ಹರಿಯಾಣ ರಾಜ್ಯದಲ್ಲಿ ಕನಿಷ್ಠ ವೇತನ ಸಲಹಾ ಮಂಡಳಿ ಅಡಿಯಲ್ಲಿ ನೇಮಕವಾಗಿದ್ದಂಥ ತ್ರಿಪಕ್ಷೀಯ ಸಮಿತಿ ಅವ್ರಿಗೆ 23,000 ರೂಪಾಯಿಗಳ ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಅಂತ ಹೇಳಿತ್ತು. ಆದರೆ ವೇತನ ಸಮಿತಿಯನ್ನ ಬಳಸಿ ಹರಿಯಾಣ ಸರ್ಕಾರ ಮಾಡಿರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಅವ್ರು ಮಾಡಿರುವಂಥದ್ದು ಬಹುತೇಕ 18,501 ರೂಪಾಯಿ ಅಂತೇಳಿ ಅವ್ರು ಮಾಡಿದ್ದಾರೆ. ಅಂದ್ರೆ ಇದೇನು ತೋರಿಸುತ್ತೆ ಅಂದ್ರೆ, ಕನಿಷ್ಠ ವೇತನ ಅಧಿನಿಯಮ ಏನಿತ್ತು 1948ನೇ ಇಸ್ವಿದು, ಅದರ ಆಧಾರದಲ್ಲಿ ರಚಿತವಾಗಿದ್ದಂಥ ತ್ರಿಪಕ್ಷೀಯವಾದಂಥ ಸಲಹಾ ಮಂಡಳಿ ಏನಿತ್ತು, ಅದು ರಚನೆ ಮಾಡಿದ್ದಂಥ ತ್ರಿಪಕ್ಷೀಯ ಸಮಿತಿ ಏನಿತ್ತು, ಆ ಸಮಿತಿ ಕೊಟ್ಟಂತ ಶಿಫಾರಸನ್ನು ಕೂಡ 23,000 ರೂಪಾಯಿ ಅವ್ರು ಹೇಳಿದ್ರೆ ಇವರು 18,000 ರೂಪಾಯಿ ನಿಗದಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಅನ್ನೋದು ತೋರಿಸ್ತದೆ. ಏನಂತ ಹೇಳಿದ್ರೆ, ವೇತನ ಸಂಹಿತೆಗಳನ್ನ ಹೇಗೆಲ್ಲ ಇವರು ಬಳಸ್ಕೊಳ್ಬಹುದು ಕಾರ್ಮಿಕ ವಿರೋಧಿಯಾಗಿ ಅನ್ನೋದಕ್ಕೆ ಇದೊಂದು ಸಹಜ ಉದಾಹರಣೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಶ್ರಮ ಸಂಹಿತೆಗಳನ್ನು ಜಾರಿ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರಗಳ ಪಾತ್ರ ಎಷ್ಟು ಮಹತ್ವದ್ದಾಗಿದೆ ಅಂತೇಳಿ, ಮತ್ತು BJP ಮತ್ತು BJPಯೇತರ ರಾಜ್ಯಗಳಲ್ಲಿ ಈ ನೀತಿಯನ್ನು ವಿರೋಧಿಸೋಕ್ಕೆ ಏನೇನು ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ನೋಡಿ. ಭಾರತ ದೇಶದ ಸಂವಿಧಾನದಲ್ಲಿ
ನಾವು ಸಮವರ್ತಿ ಪಟ್ಟಿ ಅಂತಿದೆ, ಕನ್ಕರೆಂಟ್ ಲಿಸ್ಟ್ ಅಂತೇಳಿ ಕರಿತೀವಿ. ಕನ್ಕರೆಂಟ್ ಲಿಸ್ಟ್ ಅಂದರೆ ಕೆಲವು ವಿಚಾರಗಳ ಬಗ್ಗೆ, ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ರಾಜ್ಯ ಸರ್ಕಾರಗಳಿಗೂ ಕೂಡ ಇದೆ. ಆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ಐಟಮ್ ನಂಬರ್ 22, 23, 24ರಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳು ಕೂಡ ಬಂದ್ಬಿಡ್ತವೆ. ಸೊ ಈ ಅಂಶಗಳಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಕಾನೂನುಗಳನ್ನ ಮಾಡುವಂಥ ಅಧಿಕಾರ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಇರುವಂಥ ಅಧಿಕಾರವನ್ನು ಬಳಸಿ ಈ ಶ್ರಮ ಸಮಿತಿಗಳು ಏನಿದಾವೆ ಅದಕ್ಕೆ ತಿದ್ದುಪಡಿಗಳನ್ನು ತರಲಿಕ್ಕೂ ಅವಕಾಶ ಇದೆ. ಆ ತಿದ್ದುಪಡಿಗಳನ್ನು ತರುವಾಗ ರಾಜ್ಯ ಸರ್ಕಾರದ ಕಾನೂನು ಕೇಂದ್ರ ಸರ್ಕಾರದ ಕಾನೂನು ಏನಿರುತ್ತೆ ಅದಕ್ಕೆ ಅಸಮಂಜಸವಾಗಿರಬಾರದು ಅಂತ ಹೇಳ್ತಾರೆ. ಅಂದರೆ ರಿಪಗ್ನೆಂಟ್ ಆಗಿರಬಾರ್ದು ಅಂತ ಹೇಳ್ತಾರೆ. ಅಂದರೆ ಟೆಸ್ಟ್ ಆಫ್ ರಿಪಗ್ನೆನ್ಸಿಯನ್ನ ಅದು ಪಾಸ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಏನು ಅಸಮಂಜಸತೆಯ ಪರೀಕ್ಷೆ ಇದೆ ಅದರಲ್ಲಿ ಅದು ಪಾಸ್ ಆಗಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿರ್ತಕ್ಕಂಥ ಹಲವಾರು ವಿಧಿಗಳಲ್ಲಿ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಈ ತಿದ್ದುಪಡಿಗಳನ್ನು ತರಬಹುದು ಕಾರ್ಮಿಕರ ಹಿತವನ್ನು ಕಾಪಾಡಲಿಕ್ಕೆ. ಅದು ಒಂದು ವೇಳೆ ಏನಾದ್ರೂ ಕೇಂದ್ರ ಸರ್ಕಾರದ ಕಾನೂನಿಗೆ ಭಿನ್ನವಾಗಿದ್ದರೆ ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಬೇಕು ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಆದರೆ ಅಂಕಿತ ಹಾಕುವಾಗ ರಾಷ್ಟ್ರಪತಿಗಳು ಏನನ್ನ ಗಮನಿಸಬೇಕು? ಈ ತಿದ್ದುಪಡಿಯಿಂದ ಕಾರ್ಮಿಕ ಸಮಿತಿ ಆಗಿರೋದ್ರಿಂದ ಇದರಿಂದ ಕಾರ್ಮಿಕರಿಗೆ ಲಾಭ ಇದೆಯಾ ಇಲ್ವಾ ಅನ್ನುವಂಥದ್ದು. ಕಾರ್ಮಿಕರಿಗೆ ಹೆಚ್ಚು ಲಾಭವನ್ನು ಕೊಡುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರಗಳೇನಾದ್ರೂ ಶ್ರಮ ಸಮಿತಿಗಳಿಗೆ ತಿದ್ದುಪಡಿ ತಂದು ಜಾರಿ ಮಾಡ್ತೀವಿ ಅಂತ ಹೋದ್ರೆ ಅವಾಗ ಸಂವಿಧಾನದ ಅಡಿಯಲ್ಲಿ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತವನ್ನು ಹಾಕಬೇಕಾಗತ್ತೆ ಅನ್ನುವಂಥ ಅವಕಾಶಗಳಿದಾವೆ. ಸೊ ಈ ಅವಕಾಶವನ್ನು ಬಳಸಿ ರಾಜ್ಯ ಸರ್ಕಾರಗಳು ಒಂದು ವೇಳೆ ಏನಾದರೂ ಕೇಂದ್ರ ಸರ್ಕಾರ ನಿಯಮಾವಳಿಗಳನ್ನ ಅಧಿಸೂಚನೆಗೊಳಿಸಿ ಜಾರಿ ಮಾಡಿಬಿಟ್ಟ ತಕ್ಷಣ ಅದಕ್ಕನುಗುಣವಾಗಿ ಇವರು ನಿಯಮಾವಳಿ ರೂಪಿಸ್ಬಿಟ್ಟು ಜಾರಿ ಮಾಡೋ ಬದಲು ಈ ತಿದ್ದುಪಡಿಗಳನ್ನು ಶ್ರಮ ಸಮಿತಿಗಳಿಗೆ ತರಲಿಕ್ಕೆ ಅವಕಾಶ ಇದೆ. ಸೊ ಇಂಥ ಒಂದು ಅವಕಾಶವನ್ನ ಬಳಸಲಿಕ್ಕೆ ಕೇರಳದಲ್ಲಿದ್ದಂಥ LDF ಸರ್ಕಾರ ಏನಿದೆ, LDF ಸರ್ಕಾರ ಒಂದು ಪ್ರಯತ್ನವನ್ನು ಮಾಡಿದೆ. ಅವರು ಡಿಸೆಂಬರ್ನಲ್ಲಿ ಒಂದು ರಾಷ್ಟ್ರೀಯ ಲೇಬರ್ ಕಾನ್ಕ್ಲೇವ್ ಅಂತೇಳಿ ಏರ್ಪಡಿಸಿದ್ರು. ಯಾಕೆಂದ್ರೆ ನವೆಂಬರ್ 21ನೇ ತಾರೀಕು ಈ ಶ್ರಮ ಸಮಿತಿಗಳನ್ನು ಜಾರಿ ಮಾಡಿದೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ ತಕ್ಷಣ ಅದನ್ನ ನಾವು ಜಾರಿ ಮಾಡಲ್ಲ ಅಂತ ಅಲ್ಲಿಯ ರಾಜ್ಯ ಸರ್ಕಾರ ಹೇಳ್ತು. ಅದನ್ನ ಜಾರಿ ಮಾಡದಲ್ಲೇ ಇರಲಿಕ್ಕೆ ಪರ್ಯಾಯ ಏನು ಅಂತೇಳಿ ಚರ್ಚೆ ಮಾಡಲಿಕ್ಕೆ ಅಂತೇಳಿ ಡಿಸೆಂಬರ್ನಲ್ಲಿ ಈ ರೀತಿಯಂತ ಒಂದು ಡಿಸೆಂಬರ್ 19ನೇ ತಾರೀಕು ಈ ರೀತಿಯಂತ ಒಂದು ರಾಷ್ಟ್ರೀಯ ಶ್ರಮ ಸಮ್ಮಿಲನ ಅನ್ನುವಂಥ ಇದು ಮಾಡಿದ್ರು. ಅದಕ್ಕೆ ಎಲ್ಲ BJP-ಯೇತರ ರಾಜ್ಯಗಳ ಶ್ರಮ ಸಚಿವರನ್ನು ಕೂಡ ಕಾರ್ಮಿಕ ಸಚಿವರನ್ನು ಕೂಡ ಅವರು ಆಹ್ವಾನಿಸಿದ್ರು. ಆದರೆ ದುರಂತ ಕರ್ನಾಟಕದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಇಲ್ಲಿಯ ಕಾರ್ಮಿಕ ಸಚಿವರಾಗಲಿ, ತೃಣಮೂಲ ಕಾಂಗ್ರೆಸ್ನ ಪಶ್ಚಿಮ ಬಂಗಾಳದ ಕಾರ್ಮಿಕ ಸಚಿವರಾಗಲಿ, ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಕಾರ್ಮಿಕ ಸಚಿವರಾಗಲಿ, ಅಥವಾ ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರದ ಕಾರ್ಮಿಕ ಸಚಿವರಾಗಲಿ, ಅಥವಾ ಜಾರ್ಖಂಡ್ನಲ್ಲಿ ಇರ್ತಕ್ಕಂಥ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಸರ್ಕಾರದ ಕಾರ್ಮಿಕ ಸಚಿವರಾಗಲಿ ಅದರಲ್ಲಿ ಭಾಗವಹಿಸಲಿಲ್ಲ. ಆದರೆ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತೆ ಕೆಲವು ಕಾರ್ಮಿಕ ಹಿತವನ್ನ ಕಾಪಾಡಲಿಕ್ಕೆ ಅಂತ ವಕೀಲರಾಗಿರುವಂಥವ್ರು, ಲೇಬರ್ ಪ್ರಾಕ್ಟೀಷನರ್ಸು, ಕೆಲವು ಜಡ್ಜಸ್ಸು ಮತ್ತೆ ಕೆಲವು ಅಕಾಡೆಮಿಷಿಯನ್ಸು ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ಎಲ್ಲಿ ಚರ್ಚೆ ಆದ ನಂತರ ಅಲ್ಲಿ ಬಂದಂಥ ಸಲಹೆ ಏನಪ್ಪಾ ಅಂದ್ರೆ, ಸರ್ವಾನುಮತದ ಸಲಹೆ, ರಾಜ್ಯ ಸರ್ಕಾರ ಅಲ್ಲಿದು ಕೂಡ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಬೇಕು. ಆ ತಜ್ಞರ ಸಮಿತಿಯಲ್ಲಿ ಕಾರ್ಮಿಕರ ಬೇಡಿಕೆಗಳನ್ನು ಪರಿಶೀಲನೆ ಮಾಡಿ ಏನೆಲ್ಲ ತಿದ್ದುಪಡಿ ತರಬೇಕು ಅಂತ ಅವ್ರೇನು ಶಿಫಾರಸು ಕೊಡ್ತಾರೆ ಅದರ ಆಧಾರದಲ್ಲಿ ಕ್ರಮ ವಹಿಸಬೇಕು ಅಂತ ಬಿಟ್ಟು ಹೇಳಿದ್ರು. ಅವತ್ತೇನೆ ಅಲ್ಲಿಯ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ವಿ ಗೋಪಾಲ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿತು. ತಜ್ಞರ ಸಮಿತಿ ಒಂದು ಶಿಫಾರಸನ್ನು ಕೂಡ ಮಾರ್ಚ್ 5ನೇ ತಾರೀಕು ಕೊಡ್ತು. ಆ ಶಿಫಾರಸುಗನುಸಾರವಾಗಿ ತಜ್ಞರ ಸಮಿತಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಭಾರತ ದೇಶದ ಸಂವಿಧಾನದಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೂ ಕೂಡ ಈ ಶ್ರಮ ಸಮಿತಿಗಳಿಗೆ ತಿದ್ದುಪಡಿ ತಂದು ಕಾರ್ಮಿಕರ ಹಿತವನ್ನ ಕಾಪಾಡೋ ನಿಟ್ಟಿನಲ್ಲಿ ಅವರು ಅದನ್ನ ಬದಲಾಯಿಸಿ ಜಾರಿ ಮಾಡಬಹುದು ಅನ್ನುವಂಥ ಶಿಫಾರಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿಯ ರಾಜ್ಯ ಸರ್ಕಾರ ಮಾರ್ಚ್ 5ನೇ ತಾರೀಕಿಗೆ ಕೊಟ್ಟದ್ರಿಂದಾಗಿ ಅಲ್ಲಿಯ ಕಾರ್ಮಿಕ ಸಚಿವರು ಸನ್ಮಾನ್ಯ ಶಿವನ್ ಕುಟ್ಟಿ ಅವರು ಏನು ಹೇಳಿದ್ರು ಅಂದ್ರೆ, ನಾವು ಜಸ್ಟಿಸ್ ಗೋಪಾಲ್ ಗೌಡ ಅವರ ತಜ್ಞರ ಸಮಿತಿ ಏನಿದೆ ಆ ತಜ್ಞರ ಸಮಿತಿಯ ಶಿಫಾರಸಿನ ಅನುಸಾರವಾಗಿ ನಾವು ಮುಂದೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಮಾರ್ಚ್ 15ನೇ ತಾರೀಕು ಚುನಾವಣೆಗಳು ಘೋಷಣೆ ಆಯಿತು. ಹಾಗಾಗಿ ಅವ್ರು ಮುಂದಕ್ಕೆ ಕ್ರಮ ವಹಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಈಗ ಚುನಾವಣೆ ನಂತರ ಆ ರೀತಿಯಂಥ ಕ್ರಮಗಳನ್ನು ಈಗಾಗಲೇ ಕೇರಳದ ರಾಜ್ಯ ಸರ್ಕಾರದ ಮುಂದೆ ಈ ತಜ್ಞರ ಸಮಿತಿಯ ವರದಿ ಇರೋದ್ರಿಂದಾಗಿ ಅವರು ಅದರಲ್ಲಿ ಸ್ಪಷ್ಟವಾಗಿರುವಂಥ ಕಾನೂನಾತ್ಮಕವಾದ ಅಂಶಗಳನ್ನು ಹೇಳಿರೋದ್ರಿಂದಾಗಿ ಅವರು ನಿರ್ದಿಷ್ಟ ತಿದ್ದುಪಡಿಗಳನ್ನು ಕೂಡ ಅವರು ಸೂಚಿಸಿರೋದ್ರಿಂದಾಗಿ ಆ ರೀತಿಯಾದ ತಿದ್ದುಪಡಿಗಳನ್ನು
ಕೇರಳ ಸರ್ಕಾರ ತರಬಹುದು. ಅದೇ ರೀತಿಯಾದಂಥ ಕ್ರಮಗಳನ್ನು ಯಾವುದೆಲ್ಲ ಸರ್ಕಾರ ಬಿಜೆಪಿಯೇತರ ರಾಜ್ಯ ಸರ್ಕಾರಗಳಿದ್ದಾವೆ ಆ ರಾಜ್ಯ ಸರ್ಕಾರಗಳು ನಿಜವಾಗ್ಲೂ ಏನಾದ್ರೂ ಕಾರ್ಮಿಕರ ಹಿತವನ್ನು ಕಾಪಾಡೋದು ಅನ್ನೋದು ಅವ್ರ ಉದ್ದೇಶ ಇದ್ದರೆ ಅವರು ಶ್ರಮ ಸಮಿತಿಗಳಿಗೆ ವಿರೋಧ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆ ರೀತಿಯಂಥ ಕ್ರಮವನ್ನು ಆ ರಾಜ್ಯ ಸರ್ಕಾರಗಳು ಕೂಡ ಅನುಸರಿಸಲಿಕ್ಕೆ ಅವಕಾಶ ಇದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನೀವು ಕೇರಳ ಅಂದ ತಕ್ಷಣ ನನಗೆ ನೆನಪು ಬಂತು. ಯಾಕಂದರೆ ಕಾರ್ಮಿಕರ ಹಿತವನ್ನು ಕಾಪಾಡುವಂಥ ಎಡರಂಗ ಸರ್ಕಾರ ಅಲ್ಲಿ ಅಧಿಕಾರದಲ್ಲಿದೆ. ಈ ಶ್ರಮ ಸಂಹಿತೆಯ ಜಾರಿಯ ಕುರಿತಾಗಿ ಅದು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೋದು ಮತ್ತು ಅದು ಇಡೀ ರಾಜ್ಯಕ್ಕೆ ಮಾಡಲಾಗಿ ಕಾಣಿಸ್ಬೋದಾ ಅಂತ ನೋಡಿ, ಅವರಂತೂ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಅವ್ರು ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದರೆ, ಜಸ್ಟಿಸ್ ಗೋಪಾಲ್ ಗೌಡ ಅವರು ಕೊಟ್ಟಿರುವಂಥ ಏನು ವರದಿ ಇದೆ, ಶಿಫಾರಸ್ಸೇನಿದೆ, ಆ ಶಿಫಾರಸ್ಸಲ್ಲಿ ಪ್ರತಿಯೊಂದು ಶ್ರಮ ಸಮಿತಿಗೂ ಕೂಡ ಏನೆಲ್ಲ ತಿದ್ದುಪಡಿಗಳನ್ನು ತರಬಹುದು ಅಂತ ನಿರ್ದಿಷ್ಟವಾಗಿ ಅವ್ರು ಸೂಚನೆ ಮಾಡಿದ್ದಾರೆ. ಜೊತೆಗೆ ಶ್ರಮ ಸಮಿತಿಯ ವ್ಯಾಪ್ತಿಯಿಂದ ಹೊರಗಿರ್ತಕ್ಕಂಥ ಕೆಲವು ವಿಭಾಗಗಳಿಗೂ ಕೂಡ ಅವ್ರು ಕಾನೂನು ತರಬೇಕು ಅಂತ ಹೇಳಿದ್ದಾರೆ. ಉದಾಹರಣೆಗೆ ಕಾಯಂ ಏತರ ನೌಕರರು ಅಥವಾ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು ಏನಿದ್ದಾರೆ ಅವ್ರನ್ನ ಕಾಯಂ ಮಾಡಲಿಕ್ಕೆ ಒಂದು ಶಾಸನವನ್ನು ಪ್ರತ್ಯೇಕವಾಗಿ ತರಬೇಕು. ಅದೇ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ಅವರ ಸೇವಾ ಷರತ್ತುಗಳನ್ನು, ಅವರ ಸಾಮಾಜಿಕ ಭದ್ರತೆಯನ್ನು ರಕ್ಷಣೆ ಮಾಡಲಿಕ್ಕೂ ಕೂಡ ಪ್ರತ್ಯೇಕವಂತ ಒಂದು ಕಾನೂನನ್ನು ತರಬೇಕು. ಹಾಗೇನೆ ಈ ಮುನ್ಸಿಪಲ್ ಕಾರ್ಮಿಕರು ಏನಿದ್ದಾರೆ, ಏನೋ ನಾವೇನು ಹೇಳ್ತೀವಿ, ಅವ್ರನ್ನ ಈ ಶುಚಿತ್ವದಲ್ಲಿ ತೊಡಗಿರ್ತಕ್ಕಂಥ ಕಾರ್ಮಿಕರು ಏನಿದ್ದಾರೆ, ಕಸ ಗುಡಿಸೋರು ಇಂಥವ್ರು ಮುಂತಾದವರು, ಅವ್ರಿಗೂ ಕೂಡ ಒಂದು ಪ್ರತ್ಯೇಕವಾದಂಥ ಕಾನೂನನ್ನು ತರಬೇಕು ಅಂತ ಹೇಳಿದ್ದಾರೆ. ಈ 3 ಪ್ರತ್ಯೇಕವಾದಂಥ ಕರಡು ಮಸೂದೆಗಳನ್ನು ಕೂಡ ಸಿದ್ಧಪಡಿಸಿಕೊಟ್ಟಿದ್ದಾರೆ. ಸೊ ಈ ಎಲ್ಲ ಅಂಶಗಳನ್ನು ಶಿವನ್ಕುಟ್ಟಿ ಅವರು ಏನು ಹೇಳಿದ್ರು ಅಲ್ಲಿ ಕಾರ್ಮಿಕ ಸಚಿವರು ಅಂದರೆ, ನಾವು ಇದನ್ನ ಒಪ್ಪಿದ್ದೇವೆ, ಇದನ್ನ ಕ್ರಮ ವಹಿಸಲಿಕ್ಕೆ ಕಾನೂನಾತ್ಮಕವಾಗಿ ಜಾರಿ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೇ ರೀತಿಯಾದಂಥ ಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ಬೋದಾಗಿತ್ತು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಫೆಬ್ರವರಿ 12ನೇ ತಾರೀಕು ಮುಷ್ಕರ ಇರುವಂಥ ಹಿನ್ನೆಲೆಯಲ್ಲಿ ಫೆಬ್ರವರಿ 11ನೇ ತಾರೀಕು ಎಲ್ಲ ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳನ್ನು ಸಭೆ ಕರೆದು ಇವರು ಏನು ಕರಡು ನಿಯಮಾವಳಿಗಳನ್ನು ರೂಪಿಸಿದ್ರು ಆ ಕರಡು ನಿಯಮಾವಳಿಗಳಿಗೆ ನಿಮ್ಮ ತಿದ್ದುಪಡಿ ಸಲಹೆಗಳನ್ನು ಕೊಡಿ ಅಂತೇಳಿ ತ್ರಿಪಕ್ಷೀಯ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಇಲ್ಲಿರೋ ಪ್ರಶ್ನೆ ಏನಂದ್ರೆ, ನಿಯಮಾವಳಿಗಳಲ್ಲಿ ಮೂಲಭೂತವಾದ ಬದಲಾವಣೆ ತರಲಿಕ್ಕೆ ಆಗಲ್ಲ. ಏನೋ ಸಣ್ಣ ಪುಟ್ಟ ಟಿಂಕರಿಂಗ್ ಮಾಡ್ಬೋದು ಅಷ್ಟೇ, ಆಯ್ತಾ, ಫಸ್ಟ್ ಏಡ್ ಹಚ್ಬೋದು, ಆದರೆ ಕಾಯಿಲೆನ ಹುಷಾರು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಕೇಳ್ತಿದ್ದೀವಿ, ಜಸ್ಟಿಸ್ ಗೋಪಾಲ್ ಗೌಡ ತಜ್ಞರ ಸಮಿತಿ ಕೇರಳ ಕೊಟ್ಟಂತ ರೀತಿಯಲ್ಲಿ ಅದು ಕರ್ನಾಟಕ ರಾಜ್ಯಕ್ಕೂ ಅನ್ವಯ ಇರುತ್ತೆ. ಅದನ್ನೇನೆ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೇಳಿದಾವೆ. ನಿಯಮಾವಳಿಗಳಿಗೆ ತಿದ್ದುಪಡಿ ಹೇಳುವಾಗಲೇ ಪ್ರಮುಖವಾಗಿ CITU ಸಂಘಟನೆ, ಯಾವ ಸಂಘಟನೆಯನ್ನು ನಾನು ಪ್ರತಿನಿಧಿಸ್ತೀನಿ, ನಾವೇನು ಕೇಳಿದೀವಿ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ನೀವು ನಿರ್ದಿಷ್ಟವಾದಂಥ ಏನು ತಿದ್ದುಪಡಿಗಳನ್ನು ಶ್ರಮ ಸಮಿತಿಗೆ ಕರ್ನಾಟಕದ ತಿದ್ದುಪಡಿಗಳು ಅಂತೇಳಿ ತರಬಹುದು ಅನ್ನೋದನ್ನು ಕೂಡ ನಾವು ಸೂಚಿಸಿದ್ದೀವಿ. ಅದರ ಆಧಾರದಲ್ಲಿ ತಿದ್ದುಪಡಿ ತಂದು ಆ ನಂತರ ನಿಯಮಾವಳಿಗಳನ್ನ ರೂಪಿಸಿ ಜಾರಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ನೀವು ಹೇಳ್ತಿದ್ರಿ ಶ್ರಮ ಸಮಿತಿ ಒಳಗಡೆ ಸಾಕಷ್ಟು ಅಪಾಯಗಳಿದ್ದಾವೆ ಅಂತೇಳಿ. ಆದರೆ BJP ಹೇಳ್ತಾ ಇದೆ ಶ್ರಮ ಸಮಿತಿಯಿಂದ ಕಾರ್ಮಿಕರಿಗೆ ದೊಡ್ಡ ಲಾಭ ಇದೆ, ಕಾರ್ಮಿಕ ಸಂಘಟನೆಗಳು ವಿನಾಕಾರಣ ವಿರೋಧಿಸ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಏನು ಆ್ಯಕ್ಚುಲಿ ಏನು ಶ್ರಮ ಸಮಿತಿಯಲ್ಲಿ ಏನು ಅಪಾಯ ಇದೆ ಅಂತ ನೋಡಿ. ಶ್ರಮ ಸಮಿತಿ ಇದೆಯಲ್ಲ, ಶ್ರಮ ಸಮಿತಿಗಳು ಕಾರ್ಮಿಕರನ್ನ ನವಗುಲಾಮಗಿರಿಗೆ ದೂಡುತ್ತವೆ. ಎರಡನೇದು, ಅವರ ಉದ್ಯೋಗದ ಭದ್ರತೆಯನ್ನು ಕಸಿತವೆ, ಅವರನ್ನ ಅಸಹಾಯಕರನ್ನಾಗಿ ಮಾಡ್ತವೆ. ಕಾಯಂ ಕಾರ್ಮಿಕರ ಕೆಲಸದಲ್ಲಿ ನಿಶ್ಚಿತ ಕಾಲಾವಧಿಯ ಉದ್ಯೋಗವನ್ನು ಸೃಷ್ಟಿ ಮಾಡ್ತವೆ. ನಿಶ್ಚಿತ ಕಾಲಾವಧಿಯ ಉದ್ಯೋಗಗಳು ಅಂದರೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟು. ಈಗ ಒಮ್ಮೆ ನೀವೇನಾದ್ರು ಕೆಲಸ ಸೇರಿ ಅಲ್ಲಿ ಕಾಯಂ ಆಗಿಬಿಟ್ರೆ 58 ಅಥವಾ 60 ವರ್ಷದವರೆಗೂ ನೀವು ಕೆಲಸ ಮಾಡ್ಬೋದು. ನಿಶ್ಚಿತ ಕಾಲಾವಧಿಯ ಕೆಲಸಗಾರರು ಅಂತ ಹೇಳಿದ್ರೆ 3 ವರ್ಷಕ್ಕೆ 2 ವರ್ಷಕ್ಕೆ ಆಮೇಲೆ ಓಡಿಸೋದು. ಏನು ಅಗ್ನಿವೀರರನ್ನು ಇವ್ರು ನೇಮಕ ಮಾಡಿದಾರಲ್ಲ ಮಿಲಿಟರಿಯಲ್ಲಿ, ಅದೇ ರೀತಿಯಾದಂಥ ಉದ್ಯೋಗ ವೀರರನ್ನು ನೇಮಕ ಮಾಡ್ತಾರೆ. ಇಲ್ಲಿ ಕಾಯಂ ಅಲ್ಲದ ಅಭದ್ರವಾದಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಗುತ್ತಿಗೆ ಕಾರ್ಮಿಕರ ವ್ಯವಸ್ಥೆಯನ್ನು ವ್ಯಾಪಕಗೊಳಿಸ್ತಾರೆ. ಮತ್ತೆ ಕನಿಷ್ಠ ವೇತನ ಅನ್ನುವಂಥದ್ದು ಹೇಳುವಾಗಲೇ ರಾಷ್ಟ್ರೀಯ ನೆಲಮಟ್ಟದ ಕನಿಷ್ಠ ವೇತನ ಅಂತ ಹೇಳ್ತಾರೆ. ರಾಷ್ಟ್ರೀಯ ನೆಲಮಟ್ಟದ ಕನಿಷ್ಠ ವೇತನ ಎಷ್ಟು? 176 ರೂಪಾಯಿ, 178 ರೂಪಾಯಿ ದಿನಕ್ಕೆ. ಇದಕ್ಕಿಂತ ಕಮ್ಮಿ ಕೊಡಬಾರ್ದು ಅಂತ ಹೇಳ್ತಾರೆ. 178 ರೂಪಾಯಿ ಹೆಂಗೆ ತೀರ್ಮಾನ ಮಾಡ್ತೀರಿ ನೀವು? ಕನಿಷ್ಠ ವೇತನ ಅಧಿನಿಯಮ ಏನಿತ್ತು 1948ನೇ ಇಸ್ವಿದು, ಅದರಡಿಯಲ್ಲಿರ್ತಕ್ಕಂಥ 15ನೇ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಏನಿದೆ 1957ನೇ ಇಸ್ವಿಲಿ ಶಿಮ್ಲಾದಲ್ಲಿ ನಡೆದಂಥದ್ದು, ಅದು ಕೊಟ್ಟಿರುವಂಥ ಸರ್ವಸಮ್ಮತಿಯ ಸೂತ್ರ ಏನಿದೆ, ಮತ್ತೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನಿದೆ, ಅದರ ಆಧಾರದಲ್ಲಿ ನೀವು ಕನಿಷ್ಠ ವೇತನ ನಿಗದಿ ಮಾಡ್ತೀರಾ? ಇಲ್ಲ. ರಾಷ್ಟ್ರೀಯ ತಳಮಟ್ಟದ ಕನಿಷ್ಠ ವೇತನ ಯಾವ್ದ್ರ ಆಧಾರದಲ್ಲಿ ನಿಗದಿ ಮಾಡ್ತೀರಾ? ಈ ಎಲ್ಲ ಪ್ರಶ್ನೆಗಳಿದಾವೆ. ಸೊ ಹಂಗೇನೆ ಯಾವ್ದಾರ ಕಾರ್ಖಾನೆಗಳು ತಮಗಿಷ್ಟ ಬಂದಾಗ ಕಾರ್ಮಿಕರ ನೇಮಕ ಮಾಡ್ಕೊಳ್ಳೋದು, ತಮ್ಮನ್ನು ಇಷ್ಟ ಬೇಡದೇ ಇದ್ದಾಗ ಅವ್ರನ್ನ ಬಿಸಾಕೋದು, ಬಳಸಿ ಬಿಸಾಕುವಂತ ನೀತಿಗೆ ಹೋದಾಗ ಕಾರ್ಖಾನೆಯನ್ನು ಮುಚ್ಚಲಿಕ್ಕೆ, ಲೇ ಆಫ್ ಮಾಡಲಿಕ್ಕೆ, ರಿಟ್ರೆಂಚ್ ಮಾಡಲಿಕ್ಕೆ, ಲಾಕೌಟ್ ಮಾಡಲಿಕ್ಕೆ ಮುಂಚೆ ಏನಿತ್ತು?
ಮುಂಚೆ ಸರ್ಕಾರದ ಅನುಮತಿ ಅಗತ್ಯ ಇತ್ತು. ಈಗ ಏನು ಮಾಡ್ತಿದ್ದಾರೆ, 100ಕ್ಕಿಂತ ಜಾಸ್ತಿ ಕಾರ್ಮಿಕರಿದ್ರೆ ಸರ್ಕಾರದ ಅನುಮತಿ ಅಗತ್ಯ ಇತ್ತು ಅಂತ ಹೇಳಿತ್ತು ಹಿಂದೆ ಕಾನೂನಲ್ಲಿ. ಈಗ 300ಕ್ಕಿಂತ ಜಾಸ್ತಿ ಅಂತಾರೆ. 300ಕ್ಕಿಂತ ಜಾಸ್ತಿ ಕಾರ್ಮಿಕರು ಇರುವಂಥ ಕಾರ್ಖಾನೆಗಳು ಅಂದರೆ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ 95% ಕಾರ್ಖಾನೆಗಳು 300ಕ್ಕಿಂತ ಕಡಿಮೆ ಕಾರ್ಮಿಕರು ಹೊಂದಿದ್ದಾವೆ. ಅಂದರೆ ಈ 195 ಕಾರ್ಖಾನೆಗಳು ಸರ್ಕಾರದ ಅನುಮತಿ ಇಲ್ಲದೇ ಯಾವಾಗ ಬೇಕಾದರೂ ಕಾರ್ಖಾನೆ ಮುಚ್ಚಬಹುದು, ಕಾರ್ಮಿಕರನ್ನು ಬೀದಿಗೆ ತಳ್ಳಬಹುದು ಅಂತಿದೆ, ಲೇ ಆಫ್ ಮಾಡ್ಬೋದು ಅಂತಿದೆ, ರಿಟ್ರೆಂಚ್ ಮಾಡ್ಬೋದು ಅಂತಿದೆ. ಸೊ ಇದರಿಂದ ಕಾರ್ಮಿಕರ ಕೆಲಸದ ಭದ್ರತೆನೂ ಹಾಳಾಗುತ್ತೆ, ಆರ್ಥಿಕತೆಗೂ ತೊಂದರೆ ಆಗ್ತದೆ, ರಾಜ್ಯ ಸರ್ಕಾರದ ಅಧಿಕಾರವೂ ಕೂಡ ಮೊಟಕುಗೊಳ್ತದೆ. ಸೊ ಈ ರೀತಿಯಾಗಿ ವ್ಯಾಪಕವಾದಂಥ ಕಾರ್ಮಿಕ ವಿರೋಧಿಯಾದಂಥ ಅಂಶಗಳಿದ್ದಾವೆ. ಮತ್ತೆ ಕಾರ್ಖಾನೆಗಳಲ್ಲಿ ಅಪಘಾತಗಳಾಗ್ತವೆ. ಕಾರ್ಖಾನೆಗಳಲ್ಲಿ ಅಪಘಾತ ಆಗದಂಗೆ ತಡೆಯಲಿಕ್ಕೆ ಅಂತೇಳಿ ಕಾರ್ಖಾನೆಗಳ ನಿರ್ದೇಶನಾಲಯ ಇತ್ತು, ಬಾಯ್ಲರ್ಗಳ ನಿರ್ದೇಶನಾಲಯ ಇತ್ತು. ಆ ಕಾರ್ಖಾನೆಗಳಲ್ಲಿರ್ತಕ್ಕಂಥ ನಿರ್ದೇಶನಾಲಯದ ಅಧಿಕಾರಿಗಳ ಅಧಿಕಾರವನ್ನೇ ಮೊಟಕುಗೊಳಿಸ್ಬಿಟ್ಟಿದ್ದಾರೆ. ಅವರು ಈಗ ಪರಿವೀಕ್ಷಕರಲ್ಲ, ಇನ್ಸ್ಪೆಕ್ಟರ್ಸ್ಗಳಲ್ಲ, ಅವ್ರೇನಿದ್ರು ಫೆಸಿಲಿಟೇಟರ್ಸ್ ಅಂತಾರೆ. ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂಥ ಅಧಿಕಾರಿಗಳು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನೂನನ್ನ ಜಾರಿ ಮಾಡುವಂತ ಅಧಿಕಾರಿಗಳಾಗಿರಲ್ಲ, ಬದಲಾಗಿ ಅವ್ರು ಫೆಸಿಲಿಟೇಟರ್ಸ್ ಆಗಿರ್ತಾರೆ. ಸೊ ಈ ರೀತಿಯಾದಂಥ ಅನೇಕ ಕಾನೂನುಗಳು ಬದಲಾವಣೆಯನ್ನು ಮಾಡಿದ್ದಾರೆ. ಇದು ಕಾರ್ಮಿಕರನ್ನು ನವ ಗುಲಾಮಗಿರಿಗೆ ದೂಡುತ್ತೆ. ಈ ತಿದ್ದುಪಡಿಗಳನ್ನು ತಂದದ್ದೇ ಅವರು 2ನೇ ರಾಷ್ಟ್ರೀಯ ಕಾರ್ಮಿಕ ಆಯೋಗದ ಶಿಫಾರಸಿನ ಆಧಾರವಾಗಿ. ಆಯ್ತಾ, ರವೀಂದ್ರ ವರ್ಮಾ ಅಂತೇಳಿ ಏನಿದ್ರು ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದು. ಈ 2ನೇ ರಾಷ್ಟ್ರೀಯ ಕಾರ್ಮಿಕ ಆಯೋಗವನ್ನು ರಚನೆ ಮಾಡಿದ್ದು ವಾಜಪೇಯಿ ಅವರು 1999ರಲ್ಲಿ. 2002ರಲ್ಲಿ ಅವರು ಶಿಫಾರಸನ್ನು ಕೊಟ್ಟರು. 2002ರಿಂದ 2019ವರೆಗೂ ಇದನ್ನ ಅಂಗೀಕರಿಸಿದ್ರು ಕೂಡ ಜಾರಿ ಮಾಡ್ದಂಗೆ ನಾವು ತಡೆದಿದ್ವಿ, ಕಾನೂನು ಮಾಡ್ದಂಗೆ. ಆದರೆ 2019-2020ರಲ್ಲಿ ಕೋವಿಡ್ ಅನ್ನು ಬಳಸಿ ನರೇಂದ್ರ ಮೋದಿ ಸರ್ಕಾರ ಮಾಡಿಬಿಡ್ತು. ಅದಾದ ನಂತರ 5 ವರ್ಷ ತಡೆದಿದ್ವಿ, ಈ ಎಲ್ಲ ಕಾರಣಗಳಿಗೋಸ್ಕರ. ಈಗ ಮತ್ತೆ ಅದನ್ನ ಜಾರಿ ಮಾಡ್ತೀವಿ ಅಂತೇಳಿ ಜಾರಿ ಮಾಡಿಬಿಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇದ್ದೀವಿ. ಇದು ಅಸಂಘಟಿತ ಕಾರ್ಮಿಕರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡಿ, ಅಸಂಘಟಿತ ಕಾರ್ಮಿಕರಿಗೆ ಅವರ ಸೇವಾ ಷರತ್ತುಗಳಿಗೆ ಸಂಬಂಧಪಟ್ಟಂತೆ ಈ ದೇಶದಲ್ಲಿ ಯಾವುದೇ ಕಾನೂನು ಇಲ್ಲ. ಆದರೆ ಅವರ ಸೇವಾ ಷರತ್ತುಗಳನ್ನ ರೂಪಿಸ್ಲಿಕ್ಕೆ ಏನಾದ್ರು ಕಾನೂನು ಇದೆಯಾ ಅಂದ್ರೆ ಕಾನೂನಿಲ್ಲ. ಸೊ ಹಾಗೇನೆ ಅವರಿಗೆ ಸಾಮಾಜಿಕ ಭದ್ರತೆಗಾಗಿ ಒಂದು ಕಾನೂನಿದೆ, UPA ಸರ್ಕಾರ ತಂದಿದ್ದಂಥ ಸಂದರ್ಭದಲ್ಲಿ ಎಡಪಕ್ಷಗಳ ಬೆಂಬಲದಿಂದಾಗಿ. ಆ ಕಾನೂನು ಕೂಡ ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗ್ತಿಲ್ಲ. ಅವರಿಗೆ ಭವಿಷ್ಯ ನಿಧಿ ಅನ್ನೋದಾಗಲಿ, ಅವರಿಗೆ ಸಮರ್ಪಕವಾದಂಥ ಪಿಂಚಣಿ ಅನ್ನೋದಾಗಲಿ, ಅವ್ರ ಮಕ್ಕಳುಗಳಿಗೆ ಕಲ್ಯಾಣ ಯೋಜನೆಗಳಾಗಲಿ, ಅವ್ರ ಕುಟುಂಬಕ್ಕೆ ಕಲ್ಯಾಣ ಯೋಜನೆಗಳಾಗಲಿ ಯಾವುದು ಕೂಡ ಇಲ್ಲ. ಸೊ ಹಾಗಾಗಿ ಅಸಂಘಟಿತ ಕಾರ್ಮಿಕರನ್ನ ಇದು ಇನ್ನೊಂದಿಷ್ಟು ವ್ಯಾಪಕವಾಗಿ ಶೋಷಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಒಂದು ಕಡೆ ಮಾತ್ರ ಅಲ್ಲ, ಸಂಘಟಿತ ಕಾರ್ಮಿಕರನ್ನು ಅಸಂಘಟಿತಗೊಳಿಸ್ಕೊಡ್ತದೆ. ಸೊ ಈ ಸಂದರ್ಭವನ್ನ ನಾವು ನೋಡ್ತಿದ್ವಿ. ಹಾಗಾಗೇನೆ ಇವರು ಗಿಗ್ ಪ್ಲಾಟ್ಫಾರ್ಮ್ ಕಾರ್ಮಿಕರಿಗೆ, ಗಿಗ್ ವರ್ಕರ್ಗಳಿಗೆ ನಾವೇನೋ ಅದ್ರಲ್ಲಿ ಮಾಡಿದೀವಿ, ಏನೋ ಸೌಲಭ್ಯಗಳನ್ನು ಕಲ್ಪಿಸಿದೀವಿ ಅಂತ ಹೇಳ್ತಾರೆ. ಅದರಲ್ಲಿ ಅವ್ರು ಕಲ್ಪಿಸಿರೋದು ಏಕಮಾತ್ರವಾದಂಥದ್ದು ಏನಪ್ಪಾ ಅಂದ್ರೆ ಅವ್ರಿಗೊಂದು ಸಾಮಾಜಿಕ ಭದ್ರತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಗಿಗ್ ಕಾರ್ಮಿಕರ ಸೇವಾ ಷರತ್ತುಗಳ ಬಗ್ಗೆ, ಅವ್ರ ಕೆಲಸದ ಅವಧಿ ಬಗ್ಗೆ, ಅವರ ವೇತನದ ಬಗ್ಗೆ, ಅವರ ಇತರೆ ಸೌಲಭ್ಯಗಳ ಬಗ್ಗೆ ಏನು ಮಾತಾಡಿಲ್ಲ. ಸೊ ಈ ಅಂಶಗಳಿದೆ. ಹಾಗಾಗೇನೆ ಇವರು ಶ್ರಮ ಸಮಿತಿಗಳನ್ನ ಜಾರಿ ಮಾಡಿದ ಮೇಲೂ ಕೂಡ ಗಿಗ್ ಕಾರ್ಮಿಕರಿಗೆ, ಪ್ಲಾಟ್ಫಾರ್ಮ್ ಕಾರ್ಮಿಕರಿಗೆ ಹೊಸ ರೀತಿಯಾದಂಥ ಸೌಲಭ್ಯಗಳಿದೆ ಅಂತ ಹೇಳಿದ್ರು ಕೂಡ ಡಿಸೆಂಬರ್ 31ನೇ ತಾರೀಕು 2025ನೇ ಇಸ್ವಿ ಗಿಗ್ ಕಾರ್ಮಿಕರು ಇಡೀ ದೇಶಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ತಮ್ಮ ಮೊಬೈಲ್ಗಳನ್ನು ಆಫ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಇವನ್ ಜಾರಿ ಮಾಡಿದೀವಿ ಅಂತ ಹೇಳಿದ ಮೇಲೂ ಕೂಡ ಇದೇನು ತೋರಿಸ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ನಾಳೆ ಮೇಡೇ ಕಾರ್ಮಿಕರ ಕೆಲಸದ ಅವಧಿಯನ್ನು ಕಡಿತಗೊಳಿಸಿದ ಮತ್ತು ಕಾರ್ಮಿಕರ ಹಕ್ಕನ್ನು ರಕ್ಷಣೆ ಮಾಡಿದಂತಹ ಹೋರಾಟದ ಚಾರಿತ್ರಿಕ ಹಿನ್ನೆಲೆ ಇರುವಂತಹ ದಿನ. ಆ ದಿನವನ್ನು ಮಾನದಂಡವಾಗಿ ಇಟ್ಕೊಂಡು ಕಾರ್ಮಿಕರ ಹೋರಾಟದ ದಿಕ್ಕು ಯಾವ ಕಡೆ ಸಾಗಬಹುದು ಇದು ಅಂತ ನೋಡಿ. ಡಿಸೆಂಬರ್ 31ನೇ ತಾರೀಕು ಗಿಗ್ ಕಾರ್ಮಿಕರು ಏನಿದ್ದಾರೆ ಅವರ ಹೋರಾಟದಿಂದ ಪ್ರಾರಂಭ ಆಯಿತು. ಜನವರಿ 3ನೇ ತಾರೀಕು ಬಿಹಾರದ ಬರೌನಿಯಲ್ಲಿ ಹೋರಾಟ ಶುರುವಾಯಿತು. ಆ ನಂತರ ಅದು ವಿಸ್ತರಿಸಿತು ಇಡೀ ಉತ್ತರ ಭಾರತಕ್ಕೆ. ಫೆಬ್ರವರಿ 12ನೇ ತಾರೀಕು ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ನಾವು ದೇಶಾದ್ಯಂತ ಮುಷ್ಕರವನ್ನು ಮಾಡಿದ್ವಿ. ಕೋಟ್ಯಾಂತರ ಜನ ಅದರಲ್ಲಿ ಭಾಗವಹಿಸಿದ್ರು. ಆ ನಂತರ ಅವಾಗಿಂದ ಶುರುವಾದಂಥದ್ದು ಆ ಉತ್ತರ ಭಾರತದ ಚಳಿಯಲ್ಲಿ ಆರಂಭವಾದಂಥ ಹೋರಾಟ ವಸಂತ ಕಾಲದಲ್ಲಿ ಮತ್ತಷ್ಟು ವ್ಯಾಪಕಗೊಳ್ತು. ಈ ಬೇಸಿಗೆ ಕಾಲದಲ್ಲಿ ಮತ್ತಷ್ಟು ಬಲಿಷ್ಠಗೊಂಡು ಅದು ಉಗ್ರ ರೂಪವನ್ನು ತಾಳ್ತಾ ಇದೆ ಎನ್ನುವಂಥದ್ದನ್ನ ನೋಯ್ಡಾ ಹೋರಾಟ, ಅದೇ ರೀತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ತೋರಿಸ್ತದೆ. ಶ್ರಮ ಸಮಿತಿಗಳನ್ನು ಜಾರಿ ಮಾಡಿದ್ದೀವಿ ಅಂತ ಅವ್ರು ಘೋಷಣೆ ಮಾಡಿದ ಮೇಲೆ
ನವೆಂಬರ್ 21ನೇ ತಾರೀಕು ಅವ್ರು ಹೇಳಿದ್ರು, ನವೆಂಬರ್ 22ನೇ ತಾರೀಕಿಂದಲೇ ಶ್ರಮ ಸಂಹಿತೆಗಳನ್ನು ಸುಡುವಂಥ ಹೋರಾಟ ಪ್ರಾರಂಭ ಆಯಿತು. ಅವತ್ತಿಂದ ಪ್ರಾರಂಭ ಆದಂಥ ಹೋರಾಟ ಇವತ್ತವರೆಗೂ ನಿಂತಿಲ್ಲ. 6 ತಿಂಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಅನೇಕ ಉತ್ತರ ಪ್ರದೇಶದ ಕೈಗಾರಿಕಾ ಪ್ರದೇಶಗಳಲ್ಲಿ ಗುತ್ತಿಗೆ ಕಾರ್ಮಿಕರು, ಮಹಿಳಾ ಕಾರ್ಮಿಕರು, ಯುವ ಕಾರ್ಮಿಕರು ವ್ಯಾಪಕವಾದಂಥ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಖಾನೆಗಳ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ, ನೋಡ್ತಿದ್ದೀವಿ. ಅದನ್ನು ತಡಿಲಿಕ್ಕಾಗ್ದೇ ತಮ್ಮ ಕಾರ್ಮಿಕ ವಿರೋಧಿ ನೀತಿಗಳನ್ನು ಮುಚ್ಕೊಳ್ಳಿಕ್ಕಾಗಿ ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕುವಂಥ, ಅವ್ರ ಮೇಲೆ ಪಿತೂರಿ ಆರೋಪಗಳನ್ನು ಹೊರಿಸುವಂಥ, ಅವ್ರನ್ನ ಜೈಲಿಗೆ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ಇದೆಲ್ಲವೂ ನಡೀತಾ ಇದೆ. ಈ ಹೋರಾಟ ನಿಲ್ಲಲ್ಲ. ನವೆಂಬರ್ 22ನೇ ತಾರೀಕಿಂದ ಶುರುವಾದಂಥ ಹೋರಾಟ ಮೇ ದಿನ ಬಂದಂತೆ ಮತ್ತಷ್ಟು ವ್ಯಾಪಕಗೊಳ್ತದೆ, ತೀವ್ರಗೊಳ್ತದೆ, ಆಳಗೊಳ್ತದೆ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತೇನೆ. ಓಕೆ, ಶ್ರಮ ಸಂಹಿತೆಗಳ ಅಪಾಯಗಳ ಬಗ್ಗೆ ಸಾಕಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿ ನಡೆಯನ್ನು ಅನುಸರಿಸಬೇಕು ಎನ್ನುವಂಥ ವಿಶ್ಲೇಷಣೆಯನ್ನು ಕೂಡ ಮಾಡಿದಿರಿ. ಹಾಗಾಗಿ ವೀಕ್ಷಕರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದಿಷ್ಟು ಕೆ ಎನ್ ಉಮೇಶ್ ಅವರ ಜೊತೆಗಿನ ಮಾತುಕತೆಯಾಗಿತ್ತು. ಕಾರ್ಮಿಕ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಶ್ರಮ ಸಂಹಿತೆಗಳು ಅದು ಕಾರ್ಮಿಕರಿಗೆ ಕೊನೆಯ ಮಳೆಯನ್ನು ಹೊಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಅದರ ಜಾರಿಯ ಕುರಿತಾಗಿ ಇನ್ನಷ್ಟು ಚರ್ಚೆಗಳಾಗಬೇಕಾಗಿದೆ. ಕಾರ್ಮಿಕರ ಜೊತೆ ಕೂತ್ಕೊಂಡು ಮಾತಾಡಬೇಕಾಗಿದೆ, ಕಾರ್ಮಿಕ ಸಂಘಟನೆಗಳ ಜೊತೆ ಕೂತ್ಕೊಂಡು ಮಾತಾಡಬೇಕಾಗಿದೆ. ಯಾವುದು ಅಪಾಯ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ತೆಗೆದುಹಾಕುವಂಥ ಕೆಲಸವನ್ನು ಆಳುವಂಥ ಸರ್ಕಾರಗಳು ಮಾಡಬೇಕು. ಯಾಕಂತ ಹೇಳಿದರೆ ಆಳುವ ಸರ್ಕಾರಗಳು ಕಾರ್ಮಿಕರ ಹಿತವನ್ನು ಬಯಸಬೇಕೇ ಹೊರತಾಗಿ ಕಾರ್ಮಿಕರನ್ನು ಸಾಯಿಸುವಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.